ಅಬ್ರಹಾಮನು ದೇವರ ಮುಂದೆ ಅವನಿಗೆ ಮೊದಲ ಪ್ರಾಮುಖ್ಯತೆ ಕೊಡುತ್ತಾನೋ ಅಥವಾ ದೇವರು ದಯಪಾಲಿಸಿದ ಇಸಾಕನಿಗೆ ಮೊದಲ ಪ್ರಾಮುಖ್ಯತೆ ಕೊಡುತ್ತಾನೋ ಎಂದು ತಿಳಿಯುವುದಕ್ಕೋಸ್ಕರ ದೇವರು ಅಬ್ರಹಾಮನನ್ನು ಶೋಧಿಸಲು ತೀರ್ಮಾನಿಸುತ್ತಾರೆ. ನಿನ್ನ ಮಗನನ್ನು ನನಗೋಸ್ಕರ ಬಲಿಯಾಗಿ ಅರ್ಪಿಸು ಎಂದನು. ಅಬ್ರಹಾಮನು ಮನಸ್ಸಲ್ಲಿ ನೆನೆಸಿರಬಹುದು, ದೇವರು ಎಷ್ಟೊಂದು ಪ್ರೀತಿಯುಳ್ಳವನು, ಏನೂ ಇಲ್ಲದೆ ನನಗೆ ಸಕಲವನ್ನು ಒದಗಿಸ್ತಾನೆ, ಮಗನನ್ನು ತಗೊಂಡು ಬಲಿ ಅರ್ಪಿಸು ಎಂದು ದೇವರು ಹೇಳುತ್ತಾನೆಂದರೆ ದೇವರು ಏನೋ ನನ್ನನ್ನು ಶೋಧಿಸುತ್ತಿದ್ದಾನೆ ಎಂದು ನೆನೆಸಿರಲೂಬಹುದು. ಪ್ರಿಯರೇ, ನಾವು ಕೆಲವೊಮ್ಮೆ ನಮಗೆದುರಾಗುವ ಪರಿಶೋಧನೆಯನ್ನು ತಿಳ್ಕೊಳ್ಳಲು ಶಕ್ತರಾಗಿರಬೇಕು. ನಮ್ಮ ಜೀವಿತದಲ್ಲಿ ಯಾವತ್ತೂ ಎದುರಿಸದಂಥ ಕೋಪ ಸನ್ನಿವೇಶಗಳನ್ನು ಎದುರಿಸಬೇಕಾಯ್ತಲ್ಲ. ಕಾರಣ, ನೀವು ದೇವರ ವಾಕ್ಯವನ್ನು ಕೇಳಿ ನಾನು ಇನ್ನು ಶಾಂತ ಸ್ವಭಾವ ಉಳ್ಳವನಾಗಬೇಕೆಂದು ತೀರ್ಮಾನಿಸಿದೆಯಲ್ಲ. ಅದಕ್ಕೋಸ್ಕರವೇ ದೇವರು ನಿನ್ನ ಶಾಂತ ಸ್ವಭಾವಕ್ಕೆ ಒಂದು ಪರಿಶೋಧನೆಯನ್ನು, ಅಂದರೆ ನೀನು ಕೋಪ ಪಡಬೇಕಾದ ಸನ್ನಿವೇಶಗಳನ್ನು ನಿನಗೆದುರಾಗಿ ಉಂಟು ಮಾಡಿದ್ದು. ಪ್ರಿಯರೇ, ಇದನ್ನು ತಿಳ್ಕೊಂಡು ಜಯಿಸಬೇಕು. ಅಬ್ರಹಾಮನ ಮಗನ ಮೇಲೆ ಕತ್ತಿಯನ್ನು ಎತ್ತಿದಾಗ ದೇವರು ಅಬ್ರಹಾಮನಿಗೆ, ಇವತ್ತು ನೀನು ದೇವರಿಗೆ ಭಯಭಕ್ತಿಯುಳ್ಳವನೆಂಬುದು ತಿಳಿಯಿತು ಎಂದನು.